सकते हैं यूनिवर्सल आइडल का पहला ये ऑडिशन पूरे बेंगलुरु में भौचाल आ चुका है। इसी तरह लोगों के रिएक्शन के लिए आप भी देख सकते हैं कि वो क्या बता रहे हैं। चलो अभी फिर से नए सीज़न के लिए वेट करिए और रिज़ल्ट के बाद आपको फिर मिलेंगे। आपका क्या कहना है इसके बारे में? आपका क्या कहना है? मेरा तो ये एक अच्छा बड़ा ही प्लेटफॉर्म है। यूनिवर्सल आइडल है, मतलब एक इंटरनेशनल कॉन्सर्ट है। ये इंडियन आइडल से भी बड़ा है। सो अभी ये फर्स्ट ऑडिशन है, इसलिए उतना क्रेज़ नहीं है। फिर भी अल्हम्दुलिल्लाह उससे ज़्यादा भी बहुत ज़्यादा क्रेज़ हो चुका है। उतना पब्लिसिटी नहीं किया इसका है, तो देखते हैं नेक्स्ट सीज़न। ತಾವು ಭಾಗವಹಿಸಿದ್ರಿ, ನಿಮ್ಮ ಅನಿಸಿಕೆ ಒಂದು 2-3 ಶಬ್ದದಲ್ಲಿ ತಿಳಿಸಿ. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ 3 days ನೈಟ್ ಅರೌಂಡ್ 11 o'clock ನಾನು ಅಪ್ಲೈ ಮಾಡಿದ್ದು. ಸೊ ಇಮಿಡಿಯೇಟ್ ದೇ ರೆಸ್ಪಾನ್ಸ್ ಇಮಿಡಿಯೇಟ್ಲಿ ಆ್ಯಂಡ್ ನನಗೆ ಬೇಗ ಕೊಟ್ಟರು ಆಪ್ಷನ್ಸು, ನಂಬರೆಲ್ಲ ರೊಕೇಟ್ ಮಾಡಿ ಕೊಟ್ಟರು. ಸೊ ನನಗೆ ಇದರಲ್ಲಿ ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ದಿಸ್ ಬಿಗ್ ಫೀಲ್ಡ್, ಸೊ ಬಿಗ್ ಜಡ್ಜಸ್ ಅಂತ. ಸೊ ಐ ವುಡ್ ನನಗೆ ತುಂಬ ಇಷ್ಟ ಆಯಿತು ಪಾರ್ಟಿಸಿಪೇಟ್ ಮಾಡಿ. ನಾನು ಕನ್ನಡ ಸಾಂಗ್ ಹಾಡಿದೆ, ಬಟ್ ಅವರು ಹಿಂದಿ ಜಡ್ಜಸ್ ಗೊತ್ತಿಲ್ಲ. ಬಿಕಾಸ್ ನಾನು ಅಟೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ನನಗೆ ಈ ಫೀಲ್ಡ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್. ಈ ಒಂದು ಯೂನಿವರ್ಸಲ್ ಐಡಿಯಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ, ಏನು ಅನ್ನಿಸ್ತಿ? ಯಾವ ಥರನಾಗಿ ನಿಮಗೆ ಫೀಲ್ ಆಗ್ತಾ ಇದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಮ್ರಾನು, ಚಿಕ್ಕಬಳ್ಳಾಪುರದಿಂದ ಬರ್ತಾಯಿದ್ದೀನಿ. ಭಾಳಷ್ಟು ಸಂದರ್ಭಗಳಲ್ಲಿ ಬೇರೆಯಷ್ಟು ಶೋಸ್ ಹೋಗಿದ್ದೀನಿ. ಆದರೆ ಈ ಒಂದು ಶೋ ಏನು ಸ್ಪೆಷಾಲಿಟಿ ಅಂದರೆ ಒಂದು ಯೂನಿವರ್ಸಲ್ ಶೋ. ಇಡೀ ಜಗತ್ತಲ್ಲಿ ಯಾವ ಸಿಂಗರ್ಸು ಯಾವ ದೇಶದಲ್ಲಿದ್ದಾರೆ ಆ ಒಂದು ಸಿಂಗರ್ಸಲ್ಲಿ ಬೆಸ್ಟ್ ಸಿಂಗರ್ಸಲ್ಲಿ ತೊಗೊಂಡು ಅದನ್ನು ಆಯ್ಕೆ ಮಾಡಿ ಫೈನಲಿಸ್ಟ್ ಮಾಡ್ತಾರೆ. ಹಾಗಾಗಿ ಈ ಒಂದು ಶೋ ಏನು ಹೇಳ್ತೀವಿ ಭಾಳಷ್ಟು ಒಂದು ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಭಾಳಷ್ಟು ಖುಷಿಯಾಗಿದೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದೆ ರಿಸಲ್ಟ್. ಏನಿಲ್ಲ, ಮೊದಲಾಗಿ ನನ್ನ ಹೆಸರು ಸುಕೃತ, ನಾನಿನ್ನ ಸ್ಟೂಡೆಂಟ್ 7th ಸ್ಟ್ಯಾಂಡರ್ಡ್. ಇದು ನನಗೆ ಹಾಡೋದಂದರೆ ತುಂಬ ಇಷ್ಟ. ಸೊ ಈ ಥರ ಒಂದು ಚಾನ್ಸ್ ಸಿಕ್ಕಿದಾಗ ಬಿಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಭಾಗವಹಿಸಿದೆ. ಜಡ್ಜಸ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿತ್ತು ಆಡಿಷನ್ನು. ಅದೇ ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗ್ತಿದ್ದೆ ಅನ್ಕೋತೀನಿ, ಗೊತ್ತಿಲ್ಲ. ಎನಿವೇ ಅಷ್ಟು. Hello, my name is Priyanka. I'm a resident of Bangalore and I just participated in the contest Universal Idol and it was a good experience. I presented a song from the classical genre and the judges were happy with my performance and ಯೂನಿವರ್ಸಲ್ ಐಡಲ್ದೊಳಗೆ ತಾವು ಭಾಗವಹಿಸಿದ್ರಿ, ಏನು ಫೀಲ್ ಆಗ್ತಾ ಇದೆ, ಏನು ಅನ್ನಿಸ್ತಾ ಇದೆ? ತಮ್ಮ ಅನಿಸಿಕೆಗಳನ್ನು ಯಾವ ಥರನಾಗಿ ಹಂಚ್ಕೋತೀರಿ? ಓಕೆ, ನನ್ನ ಹೆಸರು ಅಕ್ಷತಾ ಅಂತ. ನಾ ಧಾರವಾಡದಿಂದ ಬಂದಿದ್ದೆ. ನನ್ನ ಹೆಸರು ಅಕ್ಷತಾ ಅಂತ್ರಿ, ನಾ ಧಾರವಾಡದಿಂದ ಬಂದೇನಿ ರೀ. ಸೊ ಆ್ಯಕ್ಚುಲಿ ನನಗೆ ಇದು ಇನ್ಸ್ಟಾಗ್ರಾಮಿಂದ ಇದು ಸಿಕ್ತು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್, ಸೊ ಅದಕ್ಕಂತ ನಾ ಬಂದೇ ಇಲ್ಲ. ಎಕ್ಸ್ಪೀರಿಯನ್ಸ್ ಚಲೋ ಐತ್ರಿ. ಎಲ್ಲ ಲೈಕ್ ಜಡ್ಜಸ್ ಎಲ್ಲರದು ಎದುರಿಗೆ ಲೈಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಸ್ತ್ ಇತ್ತು. ಸೊ ಅವ್ರು ಹೇಳಾರಿಗೆ ಸದ್ಯಕ್ಕೆ ನಾ ಅಂತೂ ಹೋಗಿ ಹಾಡಂತೂ ಬಂದೇ ರೀ ಅಲ್ಲಿ, ಬಟ್ ಅವ್ರು ವೇಟ್ ಮಾಡ್ಲಿಕ್ಕೆ ಹೇಳಾರ ಸ್ವಲ್ಪ. ನಿಮ್ಮ ಫೀಲಿಂಗ್ಸ್ ಏನಿದೆ? ನಮ್ಮ ಫೀಲಿಂಗ್ ಇದು ಚಲೋ ಅದ ರೀ. ಲೈಕ್ ಎಲ್ಲ ಅರೇಂಜ್ಮೆಂಟ್ ಪ್ಲಸ್ ಜಡ್ಜಸ್ ಎಲ್ಲರೂ ಮಸ್ತ್ ಇದ್ದಾರೆ. ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಆರೋಗ್ಯ, ನಾನಿಲ್ಲಿ ನಯಾಜ್ ಅಹಮದ್ ಜಯನಗರಿಂದ. ಯೂನಿವರ್ಸಲ್ ಐಡಲ್ ತುಂಬ ಒಳ್ಳೆ ಇದು ಆಡಿಷನ್ ಆಗ್ತಾಯಿದೆ ಇಲ್ಲಿ. ನನಗೆ ತುಂಬ ಇದು ಆಯಿತು ಇಲ್ಲಿ ಬಂದು ಹಾಡೋಕ್ಕೆ. ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ಆರ್ಗನೈಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಆರ್ಗನೈಸಿಂಗ್ ಇದು ಒಳ್ಳೆ ಆರ್ಗನೈಸಿಂಗ್ ಇದೆ. ನನಗೆ ಸಂತೋಷ ಆಯಿತು. ಸೆಕೆಂಡ್ ರೌಂಡ್ಗೆ ಬಂದಿದ್ದೀನಿ ನಾನು ಅಂತ ನಾನು ಕೇಳಿದೆ. ನನ್ನ ವಾಯ್ಸ್ ಆಫ್ ಕಾಪಿ ಬೆಂಗಳೂರಿಂದ. ನನಗೆ ಸಂತೋಷ ಆಯಿತು. ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಗ್ತಾ ಇದೆ ಇಂಟರ್ನ್ಯಾಷನಲ್. ಇದು ನನಗೆ ಸಂತೋಷ ಆಯಿತು. ಥ್ಯಾಂಕ್ ಯು. My name is Kriya Sharan and I have just come here for the auditions and the audition was very nice and definitely Bangalore is giving us a lot of chances and a lot of opportunities for like new singers, newcomers. So it's so good to like be here with good singers, good talent. So it was really nice experience for all of us. हाँ, ये अच्छा है एक्चुअली. तो मैंने ऐसा ही ऐड में आया था व्हाट्सएप पे, तो सोचा कि ट्राई करेंगे. तो अच्छा लग रहा है. बहुत टैलेंट लोग भी आए हैं और हर लैंग्वेज को इधर ऑप्शन दिया है. ऑप्शन है कन्नड़ा, हिंदी, ಎಲ್ಲ
ಭಾಷೆಯ ಹಾಡುಗಳನ್ನು ಆಡ್ತಾ ಇದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ನೋಡೋಣ, ರಿಸಲ್ಟ್ಗೆ ಕಾಯ್ತಾ ಇದ್ದೀವಿ. बहुत अच्छा लग रहा है, बहुत अच्छा एक्सपीरियंस हुआ. वैसे मेरा सेकंड ऑडिशन है, बट इट्स वेरी गुड. आई हैड अ वेरी गुड एक्सपीरियंस, सो विश यू ऑल द बेस्ट. It was a very good opportunity for me to present myself and take comments from the judges and improve myself. It was very good opportunity. ಸೀಸನ್ ಇದರ ಬಗ್ಗೆ ಏನು ನಿಮಗೆ ಏನು ಫೀಲ್ ಆಗ್ತದೆ? ಭಾಳ ಒಂದು ಒಳ್ಳೆಯದ ಅನುಭವ ನಮಗೆ. ಪ್ರತಿಭಾವಂತ ಗಾಯಕರು ಏನಿದ್ದೀವಿ ಇಂಥವ್ರಿಗೆ ಈ ಥರದ್ದು ಒಂದು ವೇದಿಕೆ ಸೃಷ್ಟಿ ಮಾಡಿದ್ದು ನಮಗೆ ಭಾಳ ಖುಷಿ ಅನಿಸುತ್ತೆ. ಯೂನಿವರ್ಸಲ್ ಸ್ಟುಡಿಯೋ ಇಂಥ ಕನಸು ಕಾಣುತ್ತಿರೋ ಕೆಲವೊಂದು ಗಾಯಕರಿಗೆ ದುಬೈಯಲ್ಲಿ ಹೋಗಿ ಆಡೋದು ಅಂದರೆ ಅದೊಂಥರ ಡ್ರೀಮ್ ಇದ್ದಂಗೆ. ನಾವು ರೈತರ ಮಕ್ಕಳು ಒಂದು ಪ್ರಯತ್ನ ಮಾಡಿದ್ದೀವಿ, ನೋಡೋಣ. ಭಗವಂತಂದೇ ಯಾರ ಮೇಲಿದೆ ಗೊತ್ತಿಲ್ಲ. ನಮ್ಮ ಭಗವಂತನ ಕೃಪೆಯಿಂದ ನಾವು ಸ್ಟೇಜಲ್ಲಿ ಆಡಬೇಕು ಅನ್ನೋ ಒಂದು ಆಸೆ ಇತ್ತು. ಜೊತೆಗೆ ಜಡ್ಜ್ಗಳ ಮುಂದೆ ಆಡೋದು ಭಾಳ ಖುಷಿ ಅನ್ನಿಸ್ತು. ಅದರಲ್ಲೂ ಇವತ್ತಿನ ದಿನ ನಮ್ಮ ಭಾರತ ಕಂಡಂತಹ ದಿಗ್ಗಜ ಅಮಿತಾಬ್ ಬಚ್ಚನ್ ಅವರು ಮುಂದೆ ಆಡಬೇಕು ಅಂದರೆ ಅದು ಸಣ್ಣ ಮಾತಲ್ಲ. ಅವರ ಹೋಲಿಕೆಯನ್ನೇ ಹೋಲುವಂಥ ಅಮಿತಾಬ್ ಬಚ್ಚನ್ ಮುಂದೆ ಆಡೋಲ್ಲ, ಭಾಳ ಖುಷಿ ಅನಿಸುತ್ತೆ. ಗೆದ್ದರೆ ಸ್ವಲ್ಪ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡ್ತೀವಿ. ಇನ್ ಕೇಸು ನಾವು ಏನಾದರೂ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಏನು ಕುಗ್ಗುವಂಥ ಸ್ಥಿತಿ ಇಲ್ಲ. ಇನ್ನು ಕನ್ನಡ ಕಲಾಪ್ರಿಯರಿಗೆ ನಮ್ಮದೇ ಆದ ಒಂದು ಸೇವೆ ದೊರಕುವ ಭಾಗ್ಯ ಇದ್ದರೆ, ಭಗವಂತ ನಮ್ಮ ಮೇಲೆ ಆ ಶ್ರೀರಕ್ಷೆ ಇದ್ದರೆ ಫೇಸ್ ಮಾಡ್ತೀವಿ. ನೋಡೋಣ. ಸಾಕಷ್ಟು ಜನ ಗಾಯಕ ಮಿತ್ರರು ಬಂದಿದ್ದಾರೆ, ಅವರೊಟ್ಟಿಗೆ ನಾವು ಆಡಿರೋದು ಭಾಳ ಹೆಮ್ಮೆ ಅನಿಸುತ್ತೆ. ನಮಸ್ಕಾರ. बहुत अच्छा लग रहा है. इट्स ए ग्रेट प्लेटफॉर्म फॉर द अमेच्योर एज वेल एज प्रोफेशनल सिंगर. ये द वर्ल्ड्स अल्टीमेट सिंगिंग audition, and it's a great, and there are many I think more than 150 participants are there. They are very talented, but it's very difficult to choose 25 singers, you know. So everyone has a patience. सब लोग इंतजार करें बड़े बेचैनी से. So thank you very much. I am Maulika Chatterjee. I am basically from Bengal. This was my first audition in my life, so I had a great experience. It was wonderful, and let's see what क्या आगे होगा. Let's hope for the best. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಘ ಅಂತ. ನನಗೆ ಇದು ನಡೀತಿರೋದು ಗೊತ್ತಿರಲಿಲ್ಲ. ಒಂದು ನಮ್ಮ ರಿಲೇಷನ್ ಒಬ್ಬರು ಹೇಳಿದ್ರು ನಡೀತಿದೆ ಅಂತ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಬೇರೆ ಆಡಿಷನ್ಸ್ ಹೇಗೆ ಕೊಡ್ತೀವೋ ನಾವು ತುಂಬ ಟೈಮ್ ಹಿಡಿಯುತ್ತೆ, ಆದರೆ ಇಲ್ಲಿ ಬೇಗನೆ ಹಾಡುಗಳು ಮುಗಿಸ್ತಾ ಇದ್ದೀವಿ. ನಾನು 79 ಆಗಿದ್ದು ನಂಗೆ ಬೇಗ ಚಾನ್ಸ್ ಸಿಕ್ಬಿಡ್ತು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಕೂಡ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನಿಸ್ತು. ಯಾವ ಊರಿಂದ ಬಂದಿರಿ? ನಾನು ಬೆಂಗಳೂರಿಂದನೇ ಬಂದಿರೋದು, RR ನಗರಿಂದ ಬಂದಿದ್ದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.